ಪುರೋಹಿತರಿಗೆ ಅವಹೇಳನ ಮಾಡ್ತಾರೆ, ತಟ್ಟೆ ಕಾಸು ತೊಗೊಳ್ತಾನೆ ಹಾಗೆ ಅಂತ ಹೇಳ್ತಾರೆ. ಆಮೇಲೆ ಆಡು ಭಾಷೆಯಲ್ಲಿ ನಾವು ಬೈದು ಬಿಡ್ತೀವಿ, ಮುಚ್ಚ ನಿನ್ನ ದೊಂಬರಾಟ ನೋಡು, ಹೇಗಿದ್ದಾನೆ ನೋಡು, ಒಡ್ಡ ಇದ್ದಂಗಿದ್ದಾನೆ ಅಂತ ಹೇಳ್ತೀವಿ. ಹಾಗಾಗಿ ಈ ಪದ ಬಳಕೆಯಿಂದ ಎಲ್ಲರೂ ನೋವು ಅಂತ ಅನ್ಸ್ಬಿಟ್ರೆ ಎಲ್ಲ ವೃತ್ತಿಗಳು ಮೂಲೆ ಗುಂಪಾಗಬೇಕು. ಹಿಂದೆ ನಮ್ಮ ಅಜ್ಜ ಮಾಡುವಾಗ ಈ ವೃತ್ತಿಯಲ್ಲಿ ಹಣ ಇರಲಿಲ್ಲ, ಗೌರವವೂ ಇರಲಿಲ್ಲ. ಅಪ್ಪ ಮಾಡಬೇಕಾದ್ರೆ ಕಾಳು ಕಡ್ಡಿಗೆ ಮಾಡಿದ್ದಾರೆ. ಇವತ್ತು ಒಳ್ಳೆ ಹಣ ಇದೆ, ನಾವು ಇದರಿಂದ ಹೊರಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಬೇರೆ ಯಾರೋ ಬಂದು ಈ ವೃತ್ತಿಯನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಹಣ ಸಿಗ್ತಾ ಇದೆ. ಹಣ ಸಿಗೋ ಸಂದರ್ಭದಲ್ಲಿ ನಾವು ಯಾಕೆ ಈ ವೃತ್ತಿಯನ್ನು ಬಿಡಬೇಕು? ಈ ಬಾಂಗ್ಲಾದಿಂದ ವಲಸೆ ಬಂದು ನಮ್ಮ ವೃತ್ತಿಯನ್ನು ಮಾಡಿ ಅಲ್ಲಿ ಇನ್ನಿತರ ಅನೈತಿಕ ಬೇರೆ ರೀತಿ ಚಟುವಟಿಕೆಗಳನ್ನು ಮಾಡಿದಾಗ ದೋಷುವಂಥದ್ದು ಯಾವುದು ಅಂದರೆ ಈ ಕ್ಷೌರಿಕ ವೃತ್ತಿಗೆ ಆಗಿರ್ಬೋದು. ಬರ್ತಾ ಬರ್ತಾ ನಮ್ಮದೊಂದೇ ಸಮುದಾಯ ಅಲ್ಲ, ಬೇರೆ ಬೇರೆ ಸಮುದಾಯಗಳು ಕೂಡ ತಮ್ಮ ವೃತ್ತಿಯನ್ನು ಬಿಡುವಂಥದ್ದು ಆಗ್ತಾ ಇದೆ. ಕಾರಣ ಅಂದರೆ ಅವರೆಲ್ಲ ವೃತ್ತಿಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಹಿಡಿತವನ್ನು ಸಾಧಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಬಿಟ್ಟಿರೋ ಕಾರಣ ಬೇರೆಯವ್ರು ಬಂದು ಮಾಡ್ತಾ ಇದ್ದಾರೆ. ನಮ್ಮವ್ರು ಫಸ್ಟು ನಾವು ಕೆಲಸನ ಕಲಿಬೇಕು, ಕಲ್ತ್ರೆ ಮಾತ್ರನೇ ಈ ವೃತ್ತಿಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆ. ನಾವೆಲ್ಲರೂ ಸಹ ನಿಮಗೆ ಟ್ರೈನಿಂಗ್ ಕೊಡೋಕ್ಕೆ ತಯಾರಿದ್ದೀವಿ, ಅದು ವಿತ್ ಫ್ರೀ ಆಫ್ ಕಾಸ್ಟ್, ವಿತ್ ಫುಡ್, ಅಕಾಮಿಡೇಷನ್ ಎಲ್ಲ ಥರ ಟ್ರೈನಿಂಗ್ ಕೊಡೋಕೆ ರೆಡಿ ಇದ್ದೀವಿ. ಬನ್ನಿ, ಕಸಬನ್ನು ಕಸಿದುಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಮ್ಮ ಸಮುದಾಯದವರು ಬೇರೆ ಬೇರೆ ವೃತ್ತಿಗಳಿಗೂ ಹೋಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾನು ಓದ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಈ ಕೆಲಸ ನಾನು ಮಾಡಬಾರ್ದು ಅನ್ನೋದಿಲ್ಲ, ಅದು ತಪ್ಪು. ಎಷ್ಟೇ ಓದಿದ್ರೂ ನನಗೆ ಮೂಲ ವೃತ್ತಿನೇ ಒಂದು ಆಧಾರ ಅನ್ನೋದು ಮತ್ತು ಅದೊಂದು ಅವಶ್ಯಕತೆ ಅನ್ನೋದು ಮೊದಲೇ ಪ್ರಿಯಾರಿಟಿ ಅನ್ನೋದು ಬರಬೇಕು. ಹಾಗಾಗಿ ಅನೇಕ ಯುವಕರು ಬರ್ತಿದ್ದಾರೆ. ಉದಾಹರಣೆ ಈಗ ಹೇಳಿದಂಗೆ ನಮ್ಮ ನಾಗೇಂದ್ರ ಇಲ್ಲಿದ್ದಾರೆ. ನಾಗೇಂದ್ರ ಅವರು ಹೈಯರ್ ಎಜುಕೇಷನ್ ಮಾಡಿದ್ದು ಸಹ ಇವಾಗ ಮತ್ತೆ ವೃತ್ತಿಗೆ ಬರ್ತಿದ್ದಾರೆ. ನಮ್ಮ ಪ್ರಭಾಕರ್ ಇದ್ದಾರೆ ಇಲ್ಲಿ, ಅವರು ಹಿಂದೆ ಮೀಡಿಯಾದಲ್ಲಿದ್ದರು, ಅವರು ಸಲೂನ್ ಮಾಡ್ಕೊಂಡಿದ್ದಾರೆ. ಹಿಂದೆಗಡೆ ನಮ್ಮ ಯಶ್ ಅವ್ರಿಗೆ ಏರ್ ಕಟ್ ಮಾಡ್ತಿದ್ದ, ಬನ್ನಿ ಈ ಕಡೆ ಬನ್ನಿ. ಯಶ್ ಅವರು KGF ಮೂವಿನ ಏರ್ ಕಟ್ ಮಾಡಿದಂಥ ಪ್ರತಿಭೆ ಇಲ್ಲೇ ಇದೆ, ನಮ್ಮ ಪಕ್ಕದಲ್ಲಿದೆ. ಈ ಥರ ಅನೇಕರಿದ್ದಾರೆ. ಅದಕ್ಕೆ ಖಂಡಿತ ಆ ಥರ ಏನೂ ಇಲ್ಲ. ಆದರೆ ನಮ್ಮವರು ತುಂಬ ಸ್ವಲ್ಪ ಜಾಗೃತಿಯಿಂದ ವೃತ್ತಿಯನ್ನು ತೊಗೊಂಡೋಗ್ಬೇಕು. ಎಲ್ಲೋ ಒಂದು ಕಡೆ ಕೀಳರಿಮೆ ಇದೆ ಇದ್ರ ಬಗ್ಗೆ ಅಂತ ಅನಿಸ್ತಾ ಇಲ್ವಾ? ಅದನ್ನು ಹೋಗ್ಲಾಡ್ಸೋದಕ್ಕೆ ಏನಾರು ಕ್ರಮಗಳಂತ ನೋಡಿ, ಹೇಗೆ ಒಂದು ಮಗು ಹುಟ್ಟಿದಾಗ ಒಂದು ವಸ್ತ್ರನ ಸುತ್ತಕೊಂಡು ವೈದ್ಯರು ನಮಗೆ ತೋರಿಸ್ತಾರೆ, ಆ ವಸ್ತ್ರ ನಮ್ಮ ಜೀವನ ಪರ್ಯಂತ ಸಾಯೋವರೆಗೂ ಸಹ ಇರುತ್ತೆ. ಹಾಗಾಗಿ ಆ ನೇಕಾರ ಸಮುದಾಯಕ್ಕೆ ನಾವು ಆಭಾರಿ. ಈ ವಸ್ತ್ರ ಮಾಡೋಂಥವ್ರು ನೇಕಾರ ಸಮಾಜ. ಅದೇ ರೀತಿ ಆ ಮಗು ಒಂದು 11 ದಿನಕ್ಕೆ ಮನೆಗೆ ಬರೋಕ್ಕೆ ಮುಂಚೆನೇ ನಾವು ಅರ್ಚಕರಿಗೆ ಫೋನ್ ಮಾಡಿ ಈ ಥರ ಒಂದು ಮಗು ಹುಟ್ಟಿದೆ ನನಗೆ, ಆ ಮಗುಗೆ ಯಾವ ಹೆಸರು ಇಡಬೇಕು ಅಂತ ಕೇಳ್ತೀವಿ. ಅದಕ್ಕೋಸ್ಕರ ನಮ್ಮ ಸಾಯೋವರೆಗೂ ಸಹ ಅರ್ಚಕರ ಕುಟುಂಬ ನಮ್ಮೆಲ್ಲರ ಜೊತೆ ಇರುತ್ತೆ. ಅದೇ ರೀತಿ ಆ ಮಗು ಅಂಬೆಗಾಲಿಡ್ತಾ ಹೋದಾಗ ಪವಿತ್ರವಾದಂಥ ಪಾದರಕ್ಷೆಗಳನ್ನು ಮಾಡುವಂತಹ ಕಾಯಕ ಸಮಾಜ. ನಾವು ಸಾಯೋವರೆಗೂ ಚಪ್ಪಲಿಯಲ್ಲಿ ಹಾಕ್ಕೊಂಡಿರ್ತೀವಿ, ಅವರನ್ನು ನಾವು ಜೊತೆಯಲ್ಲಿ ಇಟ್ಕೊಂಡು ಹೃದಯದಲ್ಲಿ ಇಟ್ಕೊಂಡು ಹೋಗಬೇಕು, ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಈ ರೀತಿ ಹೇಳ್ತಾ ಹೋದರೆ ಅನೇಕರಿದ್ದೀವಿ. 11ನೇ ತಿಂಗಳಲ್ಲಿ ನಾವು ಚೌಲಕರ್ಮ ಅಂತ ಮಾಡೋದು 16 ಷೋಡಶ ಸಂಸ್ಕಾರಗಳಲ್ಲಿ ಅದು ಒಂದು ಭಾಗ. ಚೌಲಕರ್ಮ ಅಂತ ನಾವೇ ಮಾಡೋದು. ಅದಾದ ನಂತರ ಆ ಮಗು ಬೆಳೆದು 21 ವರ್ಷಕ್ಕೆ ಅದೊಂದು ಏನು ವಿವಾಹ ಅಂತ ಬರುತ್ತೆ. ಮೊದಲನೇದಾಗಿ ಎಲ್ಲರ ಜೊತೆ ಸೇರಿಕೊಂಡು ಗಟ್ಟಿ ಮೇಳ ಅಂತ ಬಂದಾಗ ಮಂಗಳವಾದ್ಯ ಮಾಡ್ತಾರಂಥವ್ರು ನಾವೇ. ಅನೇಕ ದೇವಸ್ಥಾನಗಳಲ್ಲಿ ಮಂಗಳಾರತಿಗೂ ಮುಂಚೆ ಮಂಗಳವಾದ್ಯ ಆದ ನಂತರನೇ ಮಂಗಳಾರತಿ ಆಗುವಂಥದ್ದು. ಹಾಗಾಗಿ ಅದಕ್ಕೂ ಸಹ ನಾವು ನಮ್ಮ ಮೂಲ ವೃತ್ತಿನೇ ಅದನ್ನು ಸಹ. ಸತ್ತ 11 ದಿನಗಳಿಗೆ ಅಥವಾ ಸತ್ತ ನಂತರ ದೇಹಾಂತ್ಯ ಆದಂಥ 11 ದಿನಗಳ ನಂತರ ಅಥವಾ ಅವತ್ತಿನ ದಿನವೇ ಅವತ್ತೊಂದು ಕೇಶಮುಂಡನ ಅಂತ ಮಾಡಬೇಕು, ಅದಕ್ಕೂ ಸಹ ನಾವಿದ್ದೀವಿ. ಇನ್ನು ಪುಣ್ಯಕ್ಷೇತ್ರಗಳು ತಿರುಪತಿ, ಧರ್ಮಸ್ಥಳ, ಮಹದೇಶ್ವರ ಬೆಟ್ಟ ಇರ್ಬೋದು, ನಂಜನಗೂಡು ಇರ್ಬೋದು, ಈ ಥರ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಮುಡಿ ತೆಗೆಯುವಂತಹ ಕಾಯಕದಲ್ಲೂ ಸಹ ನಾವೇ ಇದ್ದೀವಿ. ಹಾಗಾಗಿ ವೃತ್ತಿ ಕೀಳರಿಮೆ ಅನ್ನೋದು ಖಂಡಿತ ಇಲ್ಲ. ಎಲ್ರಿಗೂ ಸಹ ಎಲ್ಲ ಸಮಾಜದಲ್ಲೂ ನಾವು ಹೊಂದಿರಬೇಕು. ಆ ರೀತಿ ಎಲ್ಲ ವೃತ್ತಿಗಳು ಸೇರಿ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಭಾಳ ಶಕ್ತಿ ಇರುವಂಥದ್ದು. ಹಾಗಾಗಿ ವೃತ್ತಿ ಕೀಳರಿಮೆ ಅನ್ನೋದು ನಾನು ತುಂಬ ಜನಕ್ಕೆ ಇದು ತಪ್ಪು ಮಾಹಿತಿ. ಅದು ವೃತ್ತಿ ಕೀಳರಿಮೆ ಅಲ್ಲ. ಯಾಕೆ ವೃತ್ತಿ ಕೀಳರಿಮೆ ಅಂತಂದರೆ, ಈಗ ಪೂಜೆ ಮಾಡೋರಿಗೆ ಅವರು ಪುರೋಹಿತರಿಗೆ ಅವಹೇಳನ ಮಾಡ್ತಾರೆ, ತಟ್ಟೆ ಕಾಸು ತೊಗೊಳ್ತಾನೆ ಹಾಗೆ ಅಂತ ಹೇಳ್ತಾರೆ. ಆಮೇಲೆ ಆಡು ಭಾಷೆಯಲ್ಲಿ ನಾವು ಬೈದು ಬಿಡ್ತೀವಿ, ಮುಚ್ಚ ನಿನ್ನ ದೊಂಬರಾಟ ನೋಡು, ಹೇಗಿದ್ದಾನೆ ನೋಡು, ಒಡ್ಡ ಇದ್ದಂಗಿದ್ದಾನೆ ಅಂತ ಹೇಳ್ತೀವಿ. ನೋಡಿ ಹೇಗಿದೆಯಾ ಅಂತೇಳಿ ಆ ಪದ ಬಳಸಬಾರ್ದು, ಅದನ್ನು ಬಳಸ್ಬಿಡ್ತಾರೆ. ಹಾಗಾಗಿ ಈ ಪದ ಬಳಕೆಯಿಂದ ಎಲ್ಲರೂ ನೋವು ಅಂತ ಅನ್ಸ್ಬಿಟ್ರೆ ಎಲ್ಲ ವೃತ್ತಿಗಳು ಮೂಲೆ ಗುಂಪಾಗಬೇಕು. ಹಾಗಾಗಿ ಆ ಪದ ಬಳಕೆಯಿಂದ ನಾವೇನೋ ಮನಸ್ಸಿಗೆ ಹಚ್ಕೊಂಡು ನಮ್ಮ ವೃತ್ತಿಯನ್ನು ಬಿಡಬೇಕು ಅಂತೇನಿಲ್ಲ. ನಾನು ಯುವಕರಿಗೆ ಬಹಳ ವಿಶೇಷವಾಗಿ ಮನವಿ ಮಾಡ್ತೀನಿ, ಇಡೀ ರಾಜ್ಯಾದ್ಯಂತ ಇರುವಂತಹ ಏನು ಗ್ರ್ಯಾಜುಯೇಷನ್ ಆಗಿರೋಂಥ ಯುವಕರು ಬನ್ನಿ, ನಾವೆಲ್ಲರೂ ಸಹ ನಿಮಗೆ ಟ್ರೈನಿಂಗ್ ಕೊಡೋಕ್ಕೆ ತಯಾರಿದ್ದೀವಿ, ಅದು ವಿತ್ ಫ್ರೀ ಆಫ್ ಕಾಸ್ಟ್, ವಿತ್ ಫುಡ್, ಅಕಾಮಿಡೇಷನ್ ಎಲ್ಲ ಥರ ಟ್ರೈನಿಂಗ್ ಕೊಡೋಕ್ಕೆ ರೆಡಿ ಇದ್ದೀವಿ. ಬನ್ನಿ, ನಮ್ಮ ಜೊತೆ ಸೇರಿಕೊಳ್ಳಿ, ನಾವು ಕೆಲಸ ಮಾಡೋಣ, ಈ ವೃತ್ತಿಯನ್ನು ಮುಂದಕ್ಕೆ ತೊಗೊಂಡೋಗೋಣ. ಇದು ಬಹಳ ಅವಶ್ಯಕತೆವಾದಂಥ ಅವಿಭಾಜ್ಯವಾದ ಮತ್ತು ಪವಿತ್ರವಾದಂಥ ವೃತ್ತಿ. ಹೇಗೆ ರೈತರಿಗೆ ಒಂದೇ ಜಾತಿಗೆ ಸೀಮಿತ ಅಲ್ಲ, ಆ ರೀತಿ ನಾವು ಸಹ ಎಲ್ಲಿಗೂ ಸಹ ಸೇವೆಯನ್ನು ಕೊಡ್ತೀವಿ. ಅವರ ವೃತ್ತಿಯನ್ನು ಹೃದಯದಲ್ಲಿ ಇಟ್ಕೊಂಡು ಮಾಡಿದ್ರೆ ಯಾರಿಗೂ ಸಮಸ್ಯೆ ಇಲ್ಲ, ವೃತ್ತಿ ಕೀಳರಿಮೆ ಅನ್ನೋ ಮಾತೇ ಬರಲ್ಲ. ಬೇರೆ ಬೇರೆ ದೇಶದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೂಲ್ ಇದೆ. ನಮ್ಮ ಬೆಂಗಳೂರಿನಲ್ಲಿ ಅಗತ್ಯವಾಗಿ ಬೇಕಾಗಿರುವಂಥದ್ದು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸ್ಕೂಲ್ ಬೇಕು. ಆ ಸ್ಕೂಲ್ ದಯವಿಟ್ಟು ಮಾಡಿಕೊಡಿ. ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಬೆಂಗಳೂರಿನಲ್ಲಿ ನಮಗೆ ಸ್ಕೂಲ್ ಆಫ್ ಬಾರ್ಬರಿಂಗ್, ಸ್ಕಿಲ್ ಡೆವಲಪ್ಮೆಂಟ್ ಸ್ಕೂಲ್ ದಯವಿಟ್ಟು ಮಾಡಿಕೊಡಿ. ಅದನ್ನೆಲ್ಲ ನಾವು ನಡೆಸ್ಕೊಂಡು ಹೋಗ್ತೀವಿ.
ಅದೊಂದು ಜಾಗ ಕೊಟ್ಟು ಮಾಡಿಕೊಟ್ರೆ ಭಾಳ ಉಪಕಾರ ಆಗುತ್ತೆ. ವೃತ್ತಿ ಕೀಳರಿಮೆ ಅಂತೂ ಬರೋದೇ ಇಲ್ಲ. ಪೊಲೀಸರು ತಮ್ಮ ಮಕ್ಕಳನ್ನು ಪೊಲೀಸರು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಈ ಮಡಿವಾಳ ಸಮಾಜದವರು ತಮ್ಮ ಮಕ್ಕಳನ್ನು ಬಟ್ಟೆ ಹೋಗಿಲಿ ಅಂತ ಯಾರೂ ಇಷ್ಟಪಡೋದಿಲ್ಲ. ಅದೇ ರೀತಿ ಸವಿತಾ ಸಮಾಜದವರು ಕೂಡ ನಮ್ಮ ವೃತ್ತಿಯನ್ನು ಮಾಡಲಿ ಅಂತ ಯಾರೂ ಇಷ್ಟಪಡೋದಿಲ್ಲ. ಕಾರಣ ಏನು ಅಂದರೆ, ಮುಂದುವರೆದ ಜಗತ್ತಿನಲ್ಲಿ ಅಥವಾ ಈಗಿನ ಪೀಳಿಗೆಗೆ ಏನಾಗ್ತಾ ಇದೆ ಅಂದರೆ, ಆ ವೃತ್ತಿ ಮೇಲೆ ಗೌರವ ಕಮ್ಮಿ ಆಗಲಿಕ್ಕೆ ಕಾರಣ ಏನು ಅಂದರೆ, ಬೇರೆ ಸಮುದಾಯದವರು ಅಥವಾ ಬೇರೆಯವರು ಆ ಸಮಾಜವನ್ನು ಕೀಳು ದೃಷ್ಟಿಯಿಂದ ನೋಡ್ತಾ ಇರುವಂಥ ಕಾರಣ ಆಗಿರ್ಬೋದು. ಆದರೆ ಹಿಂದೂಗಳು ಅಂತ ಬಂದಾಗ ನಾವೆಲ್ಲರೂ ಆ ವೃತ್ತಿಯನ್ನು ಗೌರವ ಕೊಡುವಂಥದ್ದು ಬಹಳ ಅಗತ್ಯ ಇದೆ. ಅದ್ರ ಜೊತೆಗೆ ಕೆಲವೊಂದು ಜನ ಹೇಳ್ತಾ ಇದ್ದೀವಿ, ಹೊರ ರಾಜ್ಯದಿಂದ ಬಂದು ನಮ್ಮ ವೃತ್ತಿಯನ್ನು ಕಸ್ಕೊಳ್ತಾ ಇದ್ದಾರೆ. ಇದು ಬಹುಶಃ ಸುಳ್ಳು. ಹೊರ ದೇಶಗಳಿಂದ ಬಂದು, ಈಗ ಉದಾಹರಣೆಗೆ ಬಾಂಗ್ಲಾದಿಂದ ವಲಸೆ ಬಂದಂಥವರೆಲ್ಲ ಬೇರೆ ಬೇರೆ ವೃತ್ತಿಗಳನ್ನು ಮಾಡಿ ಮುಸ್ಲಿಂ ಸಮುದಾಯ ಈ ವೃತ್ತಿಗಳನ್ನು ಕಿತ್ಕೊಳ್ಳುವಂಥ ಕೆಲಸ ತುಂಬ ಅಗತ್ಯವಾಗಿ ಆಗ್ತಾ ಇದೆ. ಈ ಬಾಂಗ್ಲಾದಿಂದ ವಲಸೆ ಬಂದು ನಮ್ಮ ವೃತ್ತಿಯನ್ನು ಮಾಡಿ ಅಲ್ಲಿ ಇನ್ನಿತರ ಅನೈತಿಕ ಬೇರೆ ರೀತಿ ಚಟುವಟಿಕೆಗಳನ್ನು ಮಾಡಿದಾಗ ದೋಷುವಂಥದ್ದು ಯಾವುದು ಅಂದರೆ ಈ ಕ್ಷೌರಿಕ ವೃತ್ತಿಗೆ ಆಗಿರ್ಬೋದು. ಆದರೆ ಸರ್ಕಾರಗಳಿಗೆ ಹೇಳುವುದೇನು ಅಂದರೆ, ಆ ರೀತಿ ಬೇರೆ ಸಮುದಾಯದವರು ಅಥವಾ ಬೇರೆ ಹೊರ ರಾಜ್ಯದಿಂದನೋ ಹೊರ ದೇಶದಿಂದ ಅಂತ ಬರುವಂಥವ್ರಿಗೆ ನೀವು ಪರ್ಮಿಷನ್ ಕೊಡಬೇಕಾದ್ರೆ ಅದಕ್ಕೆ ಆದಂಥ ಒಂದು ದಾಖಲೆ ಪತ್ರಗಳನ್ನು ತೊಗೊಂಡು ಕೊಡ್ತಾ ಇದ್ದೀರಾ ಅಥವಾ ನೇರವಾಗಿ ಕೊಡ್ತಾ ಇದ್ದೀರಾ ಅಂತ ಅದು ಯಾರಿಗೂ ಗೊತ್ತಿಲ್ಲದೆ ಇರುವಂಥ ವಿಚಾರ. ಬರ್ತಾ ಬರ್ತಾ ನಮ್ಮದೊಂದೇ ಸಮುದಾಯ ಅಲ್ಲ, ಬೇರೆ ಬೇರೆ ಸಮುದಾಯಗಳು ಕೂಡ ತಮ್ಮ ವೃತ್ತಿಯನ್ನು ಬಿಡುವಂಥದ್ದು ಆಗ್ತಾ ಇದೆ. ಕಾರಣ ಅಂದರೆ ಅವರೆಲ್ಲ ವೃತ್ತಿಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಹಿಡಿತವನ್ನು ಸಾಧಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಹಿಂದೂಗಳು ಒಂದಾದರೆ ಮಾತ್ರ ಧರ್ಮ ಉಳಿಲಿಕ್ಕೆ ಸಾಧ್ಯ. ಧರ್ಮ ಉಳಿದಾಗ ಮಾತ್ರ ಈ ಚಿಕ್ಕ ಪುಟ್ಟ ಸಮುದಾಯಗಳು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಕೀಳರಿಮೆನ ಹೋಗಲಾಡಿಸೋದಕ್ಕೆ ಏನಾದರೂ ಮಾರ್ಗಗಳು? ಮೊದಲನೇ ಮಾತು, ಕೀಳರಿಮೆ ಹೋಗಬೇಕು ಅಂದರೆ ನಮ್ಮ ವೃತ್ತಿಯನ್ನು ನಾವೇ ಗೌರವವನ್ನು ಕೊಡುವಂಥ ಕೆಲಸ ಮೊದಲಾಗಬೇಕಾಗಿರುವಂಥದ್ದು. ಹಾಯ್, ನಮಸ್ಕಾರ. ನನ್ನ ಹೆಸರು ರಮೇಶ್ ಬಾಬು ಅಂಟು. ನನ್ನ ಬಿಲಿಯನರ್ ಬಾರ್ಬರ್ ಅಂತ ಕರೀತಾರೆ. ನಂದು ಇದು 4th ಜನ್ರೇಷನ್ನು. ನನ್ನ ಮಗ ಬಂದರೆ ಈಗ ನಮ್ಮ ಬಾಲಕೃಷ್ಣ ಅವರು 4th ಜನ್ರೇಷನ್ನು. ಮಕ್ಕಳು ಬರ್ತಾ ಇದ್ದಾರೆ, ಬಟ್ ಬೇರೆಯವರು ನಮ್ಮ ವೃತ್ತಿಗೆ ಬರ್ತಾರೆ. ಅದು ಒಂದು ಅಡಚಣೆ ಆಗ್ತಾಯಿದೆ. ಬೇರೆ ಕಮ್ಯುನಿಟಿಯವರು ಬರ್ತಾಯಿದ್ದಾರೆ ಬಿಸ್ನೆಸ್ಸಿಗೆ. ಏನಂದರೆ ಇದು ಲಾಭ ಜಾಸ್ತಿ, ಆ್ಯಂಡ್ ಕ್ಯಾಶ್ ಆ್ಯಂಡ್ ಕ್ಯಾರಿ ಬಿಸ್ನೆಸ್, ನೋ ಕ್ರೆಡಿಟು. ಅದರಿಂದ ಎಲ್ಲರೂ ಈ ಬಿಸ್ನೆಸ್ ಬರ್ತಾಯಿದ್ದಾರೆ. ಯುವಕರು ಯಾಕೆ ಈ ವೃತ್ತಿಗೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ ಅಂದರೆ, ನ್ಯೂಸ್ ಚಾನಲ್, ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಕಪಟ ಜ್ಯೋತಿಷಿಗಳು ಕ್ಷೌರಿಕರನ್ನ ಜರಿಯೋ ಅಂಥದ್ದು, ಏನೋ ಒಂಥರ ನಮ್ಮನ್ನು ಅಸ್ಪೃಶ್ಯರಂತೆ ಇವತ್ತಿಗೂ ಸಹ ನೋಡ್ತಾ ಇರೋದ್ರಿಂದ ವಿದ್ಯಾವಂತ ಯುವಕರು ಈ ವೃತ್ತಿ ಕಡೆ ಮುಖ ಮಾಡ್ತಾ ಇಲ್ಲ. ಹಾಗಾಗಿ ಇದರಿಂದ ಹೊರಗೆ ಹೋಗ್ತಾ ಇದ್ದಾರೆ. ಸಮಾಜದಲ್ಲಿ ಸಮಾನತೆ ಅಂತ ಯಾವತ್ತು ಬರುತ್ತೋ ಆವತ್ತು ಈ ನಮ್ಮ ಸಮಾಜದ ಯುವಕರು ಸಹ ಈ ವೃತ್ತಿಯನ್ನು ಖಂಡಿತ ಒಪ್ಕೊಳ್ತಾರೆ. ಆಮೇಲೆ ನಮ್ಮ ಸಮಾಜದ ಯುವಕರಿಗೆ ವಿಶೇಷವಾಗಿ ನಾನು ಹೇಳೋದೇನೆಂದರೆ, ಹಿಂದೆ ನಮ್ಮ ಅಜ್ಜ ಮಾಡುವಾಗ ಈ ವೃತ್ತಿಯಲ್ಲಿ ಹಣ ಇರಲಿಲ್ಲ, ಗೌರವವೂ ಇರಲಿಲ್ಲ. ಅಪ್ಪ ಮಾಡಬೇಕಾದ್ರೆ ಕಾಳು ಕಡ್ಡಿಗೆ ಮಾಡಿದ್ದಾರೆ. ಇವತ್ತು ಒಳ್ಳೆ ಹಣ ಇದೆ, ನಾವು ಇದರಿಂದ ಹೊರಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಬೇರೆ ಯಾರೋ ಬಂದು ಈ ವೃತ್ತಿಯನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಹಣ ಸಿಗ್ತಾ ಇದೆ. ಹಣ ಸಿಗೋ ಸಂದರ್ಭದಲ್ಲಿ ನಾವು ಯಾಕೆ ಈ ವೃತ್ತಿಯನ್ನು ಬಿಡಬೇಕು? ನೀವು ಚೆನ್ನಾಗಿ ಓದ್ತಾ ಇದ್ದರೆ ನಿಮಗೆ ಎಲ್ಲೋ ಒಂದು ಕಡೆ ಒಳ್ಳೆ ಉದ್ಯೋಗ ಸಿಗುತ್ತೆ ಅಂದರೆ ನೀವು ಖಂಡಿತ ವಿದ್ಯಾಭ್ಯಾಸನ ಮುಂದುವರಿಸಿ. ಅಪ್ಪ ಅಮ್ಮನಿಗೆ ಮುಖ್ಯವಾಗಿ ಗೊತ್ತಿರುತ್ತೆ, ನನ್ನ ಮಗ SLC ಪಾಸ್ ಮಾಡ್ತಾನೆ, ಪಾಸ್ ಮಾಡಿದರೆ ಅವರೇ ಅಂದರೆ ಯಾವ ಪರ್ಸೆಂಟೇಜಲ್ಲಿ ಮಾಡಿರ್ತಾನೆ, ಅಥವಾ ಯಾರ್ದೋ ಅಮ್ಮ ಬಿಂಬಿಗೋಸ್ಕರ ಅಥವಾ ಸ್ವಾಭಿಮಾನಕ್ಕೋಸ್ಕರ ಮಕ್ಕಳನ್ನ ಒತ್ತಾಯಪೂರ್ವಕವಾಗಿ ಶಾಲಾ ಕಾಲೇಜಿಗೆ ಸೇರಿಸೋದನ್ನು ದಯಮಾಡಿ ಪೋಷಕರು ಕೈ ಬಿಡಿ. ನಿಮ್ಮ ಮಗ ಅಥವಾ ಮಗಳು ಏನು ಓದ್ಬೋದು ಅಥವಾ ಏನು ಪರ್ಸೆಂಟೇಜ್ ತೊಗೋಬೋದು ಅನ್ನೋದು ತಂದೆ ತಾಯಿಗೆ ಗೊತ್ತಿರುತ್ತೆ. ಈ ಮಗು ಕಾಲೇಜಿಗೆ ಹೋಗಬೇಕಾ ಅಥವಾ ವೃತ್ತಿ ಕಡೆ ಮುಖ ಮಾಡಬೇಕಾ ಡಿಸೈಡ್ ಮಾಡಿ ಸರಿಯಾದ ದಾರಿ ತೋರಿಸಿದರೆ 5 ರಿಂದ 6 ವರ್ಷದೊಳಗಡೆ ಎಲ್ಲ ಸಮಸ್ಯೆ ಬಗೆಹರಿದು ಅವನೊಬ್ಬ ಒಳ್ಳೆ ಉದ್ಯಮಿಯಾಗಿ ಈ ವೃತ್ತಿಯಲ್ಲಿ ಹೊರಹೊಮ್ಮಕ್ಕೆ ಎಲ್ಲ ಥರದ ಸಾಧ್ಯತೆಗಳು, ಅವಕಾಶಗಳು ಇದೆ. 20-30 ಜನಕ್ಕೆ ಕೆಲಸನೂ ಕೊಡ್ಬೋದು ನಿಮ್ಮ ಮಗು. ಹಾಗಾಗಿ ಬೇಗ ಆ ಮಗುವಿನ ಕೆಪಾಸಿಟಿನ ಅರ್ಥ ಮಾಡಿಕೊಂಡು ಸರಿಯಾದ ದಾರಿನ ತಂದೆ ತಾಯಿಗಳು ತೋರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಈಗ ನಮ್ಮೂರಲ್ಲಿ ಮೊದಲು 10 ಕುಟುಂಬ ಈ ಕೆಲಸನ ಮಾಡ್ತಾಯಿತ್ತು. ಜನಸಂಖ್ಯೆ ಆವಾಗ ಒಂದು 20,000 ಸಂಖ್ಯೆ ಇತ್ತು. ಇವತ್ತಿಗೆ ಈ 3 ತಲೆಮಾರು ಕಳೆದಿದೆ. ಆ 10 ಕುಟುಂಬದಲ್ಲಿ ಅಟ್ಲೀಸ್ಟು 20 ಅಂಗಡಿನೋ 30 ಅಂಗಡಿನೋ ಆಗಬೇಕಾಗಿತ್ತು. ಆದರೆ ಇರೋದು 10 ಕುಟುಂಬದಿಂದ 3 ಅಂಗಡಿ. ಜನಸಂಖ್ಯೆ ಅಷ್ಟೇ ಇದೆಯಾ? ಇಲ್ಲ. ಜನಸಂಖ್ಯೆ 20 ವರ್ಷದಲ್ಲಿ 1 to 2 ಆಗೋಗಿದೆ. 60,000 ಜನರಿಗೆ ಈ 3 ಸಲೂನ್ ಕೆಲಸ ಮಾಡೋಕ್ಕಾಗುತ್ತಾ? ಅವಾಗ ಏನು ಮಾಡ್ತಾರೆ, ವಿಧಿ ಇಲ್ಲದೆ ಹೊರಗಡೆಯಿಂದ ಆ ಜನ, ಅಂದರೆ ಏನು ನಾವು ಬೇರೆ ರಾಜ್ಯದವರು ಅಥವಾ ಅನ್ಯ ಧರ್ಮೀಯರು ಅಂತೀವೋ ಅವ್ರು ಬಂದು ಸರ್ವಿಸ್ ಕೊಡೋಕ್ಕೆ ಶುರು ಮಾಡ್ತಾರೆ. ಜನ ಈಸಿಯಾಗಿ ಅಲ್ಲಿಗೆ ಹೋಗ್ತಾರೆ. ನಾವು ಬಿಟ್ಟಿರೋ ಕಾರಣ ಬೇರೆಯವ್ರು ಬಂದು ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಇವಾಗಲೂ ಹೇಳ್ತಾ ಇರೋದು, ನಮ್ಮ ವೃತ್ತಿ ನಮ್ಮಲ್ಲೇ ಉಳಿಬೇಕು ಅಂದರೆ ನಮ್ಮವ್ರು ಫಸ್ಟು ನಾವು ಕೆಲಸನ ಕಲಿಬೇಕು. ಕಲಿತ್ರೆ ಮಾತ್ರ ಈ ವೃತ್ತಿಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆ. ದಯಮಾಡಿ ಯುವಕರಿಗೆ ಕರೆ ಕೊಡ್ತಾ ಇದ್ದೀವಿ. ಯಾರು ನಿಮಗೆ ಈ ಮೊದಲೇ ಹೇಳಿದಾಗೆ ವಿದ್ಯಾಭ್ಯಾಸ ಮಾಡಿ ನಿಮಗೊಂದು ಒಳ್ಳೆ ನೆಲೆ ಸಿಗುತ್ತೆ ಅಂತ ಮೊದಲೇ ಫೈಂಡ್ ಆಗಿದ್ದರೆ ನೀವು ಅದರಲ್ಲಿ ಮುಂದುವರಿರಿ. ಇಲ್ಲ ಅರ್ಧ ಬರ್ಧ ಮನಸ್ಸಲ್ಲಿ ಹೋಗ್ತಾ ಇದ್ದೀರ ಅಂದರೆ ದಯಮಾಡಿ ಹೋಗೋಕ್ಕೆ ಹೋಗಬೇಡಿ, ವಾಪಸ್ ಈ ವೃತ್ತಿಗೆ ಬಂದುಬಿಡಿ. ಈ ವೃತ್ತಿ ನಿಮ್ಮನ್ನು ಖಂಡಿತ ಕೈ ಹಿಡಿದು ಮುಂದೆ ನಡೆಸುತ್ತೆ, ನಿಮಗೆ ಒಳ್ಳೆ ಜೀವನನ ಕಟ್ಕೊಡುತ್ತೆ.